ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ನೆಗಡಿ ಮತ್ತು ಕೆಮ್ಮಿಗೆ ನಾನು ಒಂದೊಳ್ಳೆ ಕಷಾಯನ ತೋರಿಸ್ತಿದ್ದೀನಿ. ಇವಾಗಿನ ವೆದರ್ ಅಂತೂ ಫುಲ್ಲು ಚಳಿ ಗಾಳಿ ಬರ್ತಾ ಇರೋದ್ರಿಂದ ಮನೇಲಿ ಎಲ್ಲರಿಗೂ ಕೋಲ್ಡು ಕಾಫ್ ಆಗಿರೋದು ಕಾಮನ್ನು. ಅದಕ್ಕೆ ಇದೊಳ್ಳೆ ರೆಮಿಡಿ ಅಂತಲೇ ಹೇಳ್ತೀನಿ. ಇವಾಗ ನಾನು ಒಂದು ಕಷಾಯ ಮಾಡ್ಕೊಳ್ಳೋಕ್ಕೆ ಒಂದು ಪಾತ್ರೆಗೆ 2 ಕಪ್ ಆಗೋಷ್ಟು ನೀರನ್ನ ಹಾಕ್ಕೊಂಡಿದ್ದೀನಿ. 2 ಕಪ್ ನೀರು, ಅರ್ಧ ಟೀ ಸ್ಪೂನ್ ಆಗೋಷ್ಟು ಜೀರಿಗೆ, ಹಾಗೆ ಅರ್ಧ ಟೀ ಸ್ಪೂನ್ ಆಗೋಷ್ಟು ಸೇಮ್ ಸ್ಪೂನ್ ಮೆಷರ್ಮೆಂಟೇ ನಾನು ಯೂಸ್ ಮಾಡಿದ್ದೀನಿ ಮೆಣಸು. ಇದು ನಾನು ಒಬ್ರಿಗೆ ಮಾಡ್ತಿರೋದು ಕಷಾಯ, ಹಾಗಾಗಿ ನಾನು ಈ ಮೆಷರ್ಮೆಂಟಲ್ಲಿ ಮಾಡ್ತಿದ್ದೀನಿ. ಒಂದು 8ರಿಂದ 10 ತುಳಸಿ ಎಲೆ, ಒಂದು ಸಣ್ಣ ಪೀಸಷ್ಟು ಚಕ್ಕೆ, ಒಂದು 5 ಮೆಣಸನ್ನ ನಾನು ಈ ರೀತಿ ಜಜ್ಜಿಬಿಟ್ಟು ಹಾಕ್ಕೊತಿದ್ದೀನಿ. ಕ್ರಶ್ಡಾಗಿ ಹಾಕ್ಕೊತಿದ್ದೀನಿ. ನೀವು ಬೇಕಾದರೆ ಹಾಗೆ ಕೂಡ ಹಾಕ್ಕೋಬೋದು. ಈ ರೀತಿ ಕ್ರಸ್ಟ್ ಮಾಡಿ ಹಾಕ್ಕೊಂಡಿರೋದ್ರಿಂದ ಫ್ಲೇವರ್ ಚೆನ್ನಾಗಿ ಬಿಡುತ್ತೆ. ಅದಕ್ಕೋಸ್ಕರ 1 ಇಂಚ್ ಆಗೋಷ್ಟು ಶುಂಠಿ, ಅದನ್ನು ಅಷ್ಟೇ ನಾನು ಇಲ್ಲಿ ಕ್ರಸ್ಟ್ ಮಾಡಿ ಅಂದರೆ ಜಜ್ಜಿಬಿಟ್ಟು ಹಾಕ್ಕೊಂಡಿದ್ದೀನಿ. ಜಜ್ಜಿಬಿಟ್ಟು ಇದನ್ನು ನಾನು ನೀರು ಇಟ್ಕೊಂಡಿದ್ನಲ್ಲ ಅದಕ್ಕೆ ಹಾಕ್ಕೊಂಡು ಒಂದೊಳ್ಳೆ ಮಿಕ್ಸ್ ಕೊಟ್ಬಿಟ್ಟು, ಒಂದು 1/4 ಟೀ ಸ್ಪೂನ್ ಆಗೋಷ್ಟು ಅಂದರೆ 1 ಚಿಟಿಕೆ ಆಗೋಷ್ಟು ನಾನಿಲ್ಲಿ ಅರಿಶಿನ ಬಳಸ್ತಿದ್ದೀನಿ. ಅರಿಶಿನ ಹಾಕ್ಬಿಟ್ಟು ಇವಾಗ ಸ್ಟವ್ ಮೇಲೆ ಇಟ್ಬಿಟ್ಟು, ಇವಾಗ ನಾವು 2 ಕಪ್ ನೀರು ಹಾಕಿದ್ವಲ್ಲ ಅದು 1 ಕಪ್ ಹಾಕಬೇಕು. ಅಲ್ಲಿವರೆಗೂ ಚೆನ್ನಾಗಿ ಕುದಿಸ್ಬೇಕು. ಆವಾಗ ಅದರ ರಸ ಎಲ್ಲ ಬಿಟ್ಕೊಟ್ಟಿರುತ್ತೆ. ಇದು ಮನೆಯಲ್ಲೇ ಇರುತ್ತೆ, ಇಂಗ್ರೀಡಿಯೆಂಟ್ಸ್ ಎಲ್ಲ ಆರಾಮ್ಸೆ ಮಾಡ್ಕೋಬೋದು. ಇದು ತುಂಬಾ ಒಳ್ಳೆಯದು. ನಿಮ್ಮ ಗಂಟ್ಲು ಕಟ್ಟಿದರೆ, ಇವಾಗೊಂದು ವೆದರ್ ಅಷ್ಟು ಸರಿ ಇಲ್ಲ, ಡೈಲಿ 1 ಗ್ಲಾಸ್ ಮಾಡ್ಕೊಂಡು ಕುಡಿತು ಅಂದರೆ ನಿಮಗೆ ನೆಗಡಿ ಕೆಮ್ಮು ಯಾವುದೇ ಇದ್ರೂ ಆರಾಮ್ಸೆ ಕ್ಲಿಯರ್ ಆಗುತ್ತೆ. ಇದೆಲ್ಲ ಮನೆಯಲ್ಲೇ ಇರೋ ಇಂಗ್ರೀಡಿಯೆಂಟ್ಸ್ ಆಗಿರೋದ್ರಿಂದ ಆರಾಮ್ಸೆ ಮಾಡಿಕೊಂಡು ಕುಡಿಬೋದು. ಇದು ಇವಾಗ ಚೆನ್ನಾಗಿ ಕುದ್ದಿದೆ. ಇವಾಗ ಫ್ಲೇಮ್ನ ಆಫ್ ಮಾಡಿಬಿಟ್ಟು ಉಗುರು ಬೆಚ್ಚಗೆ ಆಗೋವರೆಗೂ ಬಿಡ್ತೀನಿ. ತುಂಬ ಬಿಸಿ ಇದ್ದಾಗ ಕುಡಿಯೋಕ್ಕಾಗಲ್ಲ, ಅದಕ್ಕೋಸ್ಕರ ಉಗುರು ಬೆಚ್ಚಾಗೋವರೆಗೂ ಬಿಟ್ಬಿಟ್ಟು ಇವಾಗ ಒಂದು ಗ್ಲಾಸ್ಗೆ ನಾನು ನೀರು ಮೆಷರ್ಮೆಂಟ್ ಮಾಡ್ಕೊಂಡಿದ್ದ ಅದಕ್ಕೆ ಸ್ಟ್ರೈನ್ ಮಾಡ್ಕೊತಿದ್ದೀನಿ. ನೋಡಿ, ಈ ರೀತಿ ಸ್ಟ್ರೈನ್ ಮಾಡಿಕೊಂಡು, ಬೇಕು ಅಂದರೆ ನೀವು ಮಕ್ಕಳೆಲ್ಲ ಹಾಗೆ ಕುಡಿಯಲ್ಲ, ಯಾಕಂದರೆ ಸ್ವಲ್ಪ ಖಾರ ಖಾರ ಅನಿಸುತ್ತಲ್ಲ, ಹಾಗಾಗಿ ನೋಡಿ ಉಗುರು ಬೆಚ್ಚಿಗೆ ನಾನಿಲ್ಲಿ ಒಂದು ಅರ್ಧ ಟೀ ಸ್ಪೂನಷ್ಟು ಹನಿನ ಹಾಕ್ಕೊತಿದ್ದೀನಿ. ತುಂಬ ಜಾಸ್ತಿ ಬೇಡ, ಸುಮ್ಮನೆ ಫ್ಲೇವರ್ಗೋಸ್ಕರ, ಕುಡಿಯೋದಕ್ಕೋಸ್ಕರ ಅಷ್ಟೇ. ಇವತ್ತಿನ ವಿಡಿಯೋ ಇದಾಗಿತ್ತು. ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿ ಕಾಣಿಸುವ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಆವಾಗ ನಾನು ಯಾವಾಗಲೂ ವೀಡಿಯೋಸ್ ಅಪ್ಲೋಡ್ ಮಾಡಿದ್ರು ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಪ್ಲೀಸ್ ಸಬ್ಸ್ಕ್ರೈಬ್.